ನಮಸ್ತೆ. ನಾನು ಈ ದಿನ ನಿಮಗೆ ಯಾವುದರಿಂದ ಅಪಾಯ ಆಗುತ್ತದೆ ಎಂದು ತಿಳಿಸುತ್ತೇನೆ. ಬೆಂಕಿ, ಭೂಮಿ, ಗಾಳಿ ಅಥವಾ ನೀರಿನಿಂದ. ಮೊದಲು ನನ್ನ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಕಿ 21 ಮಾರ್ಚ್, 20 ಏಪ್ರಿಲ್ ಹುಟ್ಟಿರೋರು ಅಥವಾ 21 ಜುಲೈಯಿಂದ 20 ಆಗಸ್ಟ್, 21 ನವೆಂಬರು ಅಥವಾ 20 ಡಿಸೆಂಬರಲ್ಲಿ ಹುಟ್ಟಿರೋರು ಬೆಂಕಿ ತತ್ವದವರಾಗಿರ್ತಾರೆ. ಇವರಿಗೆ ಬೆಂಕಿಗೆ ಸಂಬಂಧಪಟ್ಟ ವಸ್ತು ಎಲೆಕ್ಟ್ರಿಕಲ್ಲು ಅಥವಾ ಗ್ಯಾಸಿಂದ ಇದರಿಂದ ಅಥವಾ ಬೈಕು ಕಾರು ಆಕ್ಸಿಡೆಂಟ್ ಆಗೋದು ಇದೆಲ್ಲ ಆಗಬಹುದು. ಮೈಕೈ ಸುಟ್ಕೊಳ್ಳೋದು ಈ ಥರ ಎಲ್ಲ ಅಪಘಾತಗಳು ಆಗಬಹುದು. ಸ್ವಲ್ಪ ಇವರು ಸುಬ್ರಹ್ಮಣ್ಯನ ಜಪ, ಚಂದ್ರನ ಆರಾಧನೆ ಮಾಡಿದ್ರೆ ಒಳ್ಳೆಯದು. ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ, ಓಂ ಸೋಂ ಸೋಮಾಯ ನಮಃ ಎಂದು ಜಪಿಸಿ. ಅರ್ತ್ ಎಲಿಮೆಂಟ್ ಇರೋರು 21 ಏಪ್ರಿಲು, 20 ಮೇ, 21 ಆಗಸ್ಟಿಂದ 20 ಸೆಪ್ಟೆಂಬರ್ವರೆಗೆ, 21 ಡಿಸೆಂಬರಿಂದ 20 ಜನವರಿವರೆಗೆ ಹುಟ್ಟಿದವರು. ಭೂಮಿ ತತ್ವದವರು. ಭೂಮಿ ಅಂದರೆ ಓಡಾಡೋದು ನಾವು ಭೂಮಿಯಲ್ಲಿ ಅದರಿಂದ ಅದರ ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಬೇಕು. ಆಕ್ಸಿಡೆಂಟ್ಗಳಾಗ್ಬೋದು ವೆಹಿಕಲಿಂದ ಅಥವಾ ಪ್ರಾಣಿಗಳಿಂದ ಅಥವಾ ಹಾವು ಈ ಥರ ಪ್ರಾಣಿಗಳಿಂದ ಪ್ರಾಬ್ಲಮ್ ಆಗಬಹುದು. ಅದಕ್ಕೆ ಸ್ವಲ್ಪ ಮಂತ್ರ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ರಾಮ ಅಥವಾ ಕೃಷ್ಣನ ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಗಾಳಿಯಿಂದ ಅಂದರೆ 21 ಮೇಯಿಂದ 20 ಜೂನ್ವರೆಗೆ ಹುಟ್ಟಿರೋರು, 21 ಸೆಪ್ಟೆಂಬರ್, 20 ಅಕ್ಟೋಬರು ಅಥವಾ 21 ಜನವರಿಯಿಂದ 20 ಫೆಬ್ರವರಿವರೆಗೂ ಹುಟ್ಟಿರೋರು ಗಾಳಿಯಿಂದ ಸ್ವಲ್ಪ ದೋಷ ಆಗ್ಬೋದು, ಕೆಟ್ಟ ಶಕ್ತಿಗಳಿಂದ. ಇವರು ಮಧ್ಯರಾತ್ರಿ ಓಡಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಕೆಟ್ಟ ಶಕ್ತಿಗಳು ಬೇಗ ಇವರಿಗೆ ಅಟ್ರಾಕ್ಟ್ ಆಗಿಬಿಡುತ್ತದೆ. ಹೋಗಲೇಬೇಕೆಂದರೂ ಯಾರು ತೀರಿಕೊಂಡು ಈಗ ಆಕ್ಸಿಡೆಂಟಾಗಿ ಯಾರು ಅವ್ರಿಗೆ ಹೋಗಿರ್ತಾರೆ, ಅವ್ರ ಮನೆಗೇನಾರು ಹೋಗಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜೋಬದಲ್ಲಿ ಇಟ್ಟುಕೊಂಡು ಹೋದರೆ ಒಳ್ಳೆಯದು. 21 ಜೂನ್ ಇವರಿಗೆ ಮಂತ್ರ ಅಂದರೆ ಓಂ ಹುಂ ಹುಂ ಹನುಮತೆ ಫಟ್ ಈ ಮಂತ್ರವನ್ನು ಜಪಿಸಿ. 21 ಜೂನ್ ಇಂದ 20 ಜುಲೈ ಹುಟ್ಟಿರೋರು ಅಥವಾ 21 ಅಕ್ಟೋಬರು, 20 ನವೆಂಬರು, 21 ಫೆಬ್ರವರಿಯಿಂದ 20 ಮಾರ್ಚ್ವರೆಗೆ ಹುಟ್ಟಿರೋರು ನೀರಿನ ಸಂಬಂಧ ಪ್ರಾಬ್ಲಮ್ ಆಗಬಹುದು. ಇವರಿಗೆ ಕುಡಿಯೋ ನೀರು ಸ್ವಲ್ಪ ಕಲುಷಿತ ನೀರು ಕುಡಿದು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಎಲ್ಲ ಬರ್ಬೋದು. ಅಥವಾ ಹೊಳೆ, ಸಮುದ್ರ ಇಂಥ ಕಡೆ ಎಲ್ಲ ಹೋದಾಗ ಕೊಚ್ಚಿಕೊಂಡು ಹೋಗೋದು, ಬೀಳೋದು, ಮುಳುಗಿ ಹೋಗೋದು ಇದೆಲ್ಲ ಆಗಬಹುದು. ಇವರು ಸ್ವಲ್ಪ ಶಿವನ ಆರಾಧನೆ, ಶಿವನ ಜಪ, ಓಂ ನಮಃ ಶಿವಾಯ ಅಥವಾ ದುರ್ಗಿ ಜಪ, ಓಂ ದುಮ್ ದುರ್ಗಾಯ ನಮಃ ಈ ಥರ ಮಂತ್ರಗಳು ಜಪಿಸುತ್ತಿದ್ದರೆ ಎಲ್ಲ ಒಳ್ಳೆಯದಾಗುತ್ತದೆ.